ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂಥ ಬೆಳವಣಿಗೆ ಏನು ಹನಿ ಟ್ರ್ಯಾಪ್ ಅಂತ ಕುಖ್ಯಾತಿಯಾಗಿದೆ. ಇಡೀ ಕರ್ನಾಟಕದ ಗೌರವವನ್ನು ಇವತ್ತು ಇಡೀ ದೇಶದಲ್ಲಿ ಕಡಿಮೆ ಮಾಡಿದೆ. ನಾನು ಭಾಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಅಧಿಕಾರದ ಲಾಲಸ್ಯ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನೈತಿಕತೆಯನ್ನು ಅಧೋಗತಿಗೆ ತೆಗೆದುಕೊಂಡೋದು ಕೇವಲ ಅಧಿಕಾರ ಲಾಸ. ಇಲ್ಲಿ ಒಂದು ಹಗರಣದಿಂದ ಇನ್ನೊಂದು ಹಗರಣ ಈ ಸರ್ಕಾರಕ್ಕೆ ಆಗ್ತಾ ಇದೆ. ಸುಮಾರು ಈಗಾಗಲೇ 2 ವರ್ಷದಲ್ಲಿ ಒಂದು 10 ಹಗರಣಗಳು ಈಗ ಆಚೆ ಬಂದಿದ್ದಾವೆ. ಎಲ್ಲಿ ಕೈ ಹಾಕ್ತಿರಲ್ಲ ಹಗರಣ ಇದೆ. ಇದು ನೈತಿಕ ಅಧಪತನ ಇವತ್ತು ನಿನ್ನೆ ವಿಧಾನಸಭೆಯಲ್ಲಿ ನಾವು ನೋಡಿದ್ದೇವೆ. ಮನಿ ಕ್ರೈಸಿಸ್ ಇತ್ತು, ಈಗ ಹನಿ ಕ್ರೈಸಿಸ್ ಬಂದಿದೆ. ಆರ್ಥಿಕವಾಗೂ ದಿವಾಳಿಯಾಗಿದೆ ಈ ಸರ್ಕಾರ, ನೈತಿಕವಾಗೂ ದಿವಾಳಿಯಾಗಿದೆ. ಒಬ್ಬ ಕ್ಯಾಬಿನೆಟ್ ಸಚಿವರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಹೇಳುವಂಥ ಪರಿಸ್ಥಿತಿಗೆ ಬಂದ ಮೇಲೆ ಇದು 15 ದಿವಸದಿಂದ ವಿಧಾನಸಭೆ ಮೊಗಸಾಲಲ್ಲಿ ಸುದ್ದಿ ಇದ್ದು ಮುಖ್ಯಮಂತ್ರಿಗಳು ಇದನ್ನು ನೋಡ್ತಾ ಕೂತ್ಕೊಂಡಿದ್ದಾರೆ. ಇವತ್ತು ಅದು ಸ್ಫೋಟಗೊಂಡಿದೆ. ಕ್ಯಾಬಿನೆಟ್ನಲ್ಲಿ ಈ ಥರ ನಡೀತಿರುವಾಗ ಇವತ್ತು ಈ ಕ್ಯಾಬಿನೆಟ್ಗೆ ಏನಂತ ಕರೆಯೋದು? ಇದು ರಾಜ್ಯವನ್ನು ಆಳುವಂಥ ನೈತಿಕತೆಯನ್ನು ಕಳ್ಕೊಂಡಿರುವಂಥ ಒಂದು ಕ್ರಿಮಿನಲ್ ಕ್ಯಾಬಿನೆಟ್ ಇವತ್ತಿದೆ. ನನ್ನ ಪ್ರಕಾರ ಮುಖ್ಯಮಂತ್ರಿಗಳು ಈ ನೈತಿಕ ಚಟುವಟಿಕೆ ತಮ್ಮ ಮೂಗಿನ ನೇರಕ್ಕೆ ನಡೆಯುವಂಥ ಈ ಸಂದರ್ಭದಲ್ಲಿ ಅವರು ನೈತಿಕ ಜವಾಬ್ದಾರಿನ ಹೊತ್ತು ರಾಜೀನಾಮೆ ಕೊಡಬೇಕು. ಇಲ್ಲದಿದ್ದರೆ ರಾಜ್ಯದ ಜನತೆ ಇವತ್ತು ಯಾಕಾದರೂ ಇಂಥ ಸರ್ಕಾರವನ್ನು ತಂದಿದ್ದೇವೆ ಅಂತ ಪಶ್ಚಾತ್ತಾಪ ಪಡುವಂಥ ದಿನ ಇದು ಬಂದಿದೆ. ಸರ್, ಈಗ ರಾಜಣ್ಣ ಅವರು ಹೇಳ್ತಿದ್ದಾರೆ 48 ಜನರಿಗೆ 48 ಜನರದ್ದು ಇದೆ ಅಂತ ಅವ್ರು ಹೇಳುವಾಗ ಅವ್ರಿಗೆಲ್ಲ ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಅಂದಂಗಾಯ್ತು. ಎಲ್ಲ ಮಾಹಿತಿಯನ್ನು ಕೊಡಬೇಕು. ಎಲ್ಲರ ಬಗ್ಗೆನೂ, ಎಲ್ಲ ಸಿಟಿ ಬಗ್ಗೆನೂ 48 ಜನ ಇರ್ಬೋದು, 58 ಜನ ಇರ್ಬೋದು, ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು. ಒಂದ್ಸತಿ ಇದೆಲ್ಲ ಏನು ಈ ಅನೈತಿಕ ಚಟುವಟಿಕೆ ಇದೆ ಇದಕ್ಕೆ ಪೂರ್ಣ ವಿರಾಮ ಹೇಳೋದಕ್ಕೆ ಯಾರ್ಯಾರು ಇದನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಮಾಡಿದ್ರು, ಯಾವುದೇ ಪಕ್ಷ ಇರಲಿ, ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಪಕ್ಷ ಇರಲಿ, ಯಾರೇ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಒಳಪಡಿಸಿ. ಈಗ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಥವಾ ಕೇಂದ್ರ ಮಟ್ಟದ ಸಂಸ್ಥೆಗಳಿಂದ ಆಗಬೇಕು? ರಾಜ್ಯ ಮಟ್ಟದ ತನಿಖೆ SITಗಳು ಈಗ ಒಂದು 50 ಆಗಿದ್ದಾವೆ. SIT ಮಹತ್ವನೇ ಹೋಗ್ಬಿಟ್ಟಿದೆ. ಹೀಗಾಗಿ ನಿವೃತ್ತ ನ್ಯಾಯಾಧೀಶರು ಅಥವಾ ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟ್ ಜಡ್ಜ್ನಿಂದ ಮಾನಿಟರ್ಡ್ ಒಂದು ತನಿಖೆ ಆಗ್ತದೆ. ಕೇಂದ್ರ ಗೃಹ ಸಚಿವರನ್ನ ಭೇಟಿ ಆಗ್ತೀರಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವರು ಸ್ವತಂತ್ರ ಇದ್ದಾರೆ, ಯಾರನ್ನ ಭೇಟಿ ಆಗ. ಈ ವಿಚಾರವನ್ನು ಏನಾದರೂ ಈಗ ಅಧಿವೇಶನ ಕೂಡ ನಡೀತಾ ಇದೆ, ಕೇಂದ್ರ ತಮ್ಮ ನಾಯಕರುಗಳ ಗಮನಕ್ಕೆ ತರ್ತಾರೆ? ಇಲ್ಲ, ಹೀಗೆ ಆಸ್ ಇಟ್ ಈಸ್ ಸಿಸ್ಟಮ್ ಅಲ್ಲಿ ಅವರು ಎಲ್ಲ ಗಮನಕ್ಕೆ ಹೋಗಿಲ್ಲ. ಇಡೀ ದೇಶಕ್ಕೆ ಹೋಗಿತ್ತು, ಗಮನಕ್ಕೆ ಹೋಗಿರ್ತದೆ. ಪ್ರಶ್ನೆ ಇವತ್ತು ರಾಜ್ಯ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಿದೆ ಅದು ಬಹಳ ಮುಖ್ಯ. ಅದರ ಆಧಾರದ ಮೇಲೆ ಮುಂದಿನ ಎಲ್ಲ ಬೆಳವಣಿಗೆಗಳು ಆಗ್ತವೆ.